ಖಂಡಿತ ನೋಡಿದೆ, ಇವಾಗ ಜಸ್ಟ್ 10th. ಅದ್ಭುತವಾಗಿದೆ. ವಿಂಟೇಜ್ ಕಿಚ್ಚ ಇಸ್ ಬ್ಯಾಕ್. ನಾವು ಇಷ್ಟಪಡೋ ಕಿಚ್ಚ ಇಸ್ ಬ್ಯಾಕ್. ಮಾಣಿಕ್ಯ ಆದಮೇಲೆ ತುಂಬ ಗ್ಯಾಪ್ ಆಗಿತ್ತು ಈ ಥರದೊಂದು ಫ್ಯಾನ್ಸ್ ಇಷ್ಟಪಟ್ಟು ಮಾಸ್ ಆಗಿ ನೋಡೋವಂಥ ಸಿನಿಮಾ ಕೊಟ್ಟು. ಸೊ ಥ್ಯಾಂಕ್ ಯು ಕಿಚ್ಚ ಸರ್. ಪ್ರತಿಯೊಂದು ಫ್ರಮ್ ಫಸ್ಟ್ ಶಾಟ್ ಟು ಲಾಸ್ಟ್ ಶಾಟು ಅವ್ರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಫ್ಯಾನ್ಸ್ಗಳಿಗೆ 10 ವರ್ಷದಿಂದ ಕರೆಕ್ಟ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅಂದರೆ ಸಿನಿಮಾಗಳು ಚೆನ್ನಾಗಿತ್ತು, ಬಟ್ ಅವ್ರ ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅವ್ರ ಆ್ಯಟಿಟ್ಯೂಡ್ ಇರ್ಬೋದು, ಅವ್ರನ್ನ ಮಾಸಿಯಾಗಿ ಪ್ರೆಸೆಂಟ್ ಮಾಡೋದಿರ್ಬೋದು, ಅವ್ರ ಇಂಟ್ರೊಡಕ್ಷನ್ ಇರ್ಬೋದು, ಅವರೊಂದು ತಮಟೆ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಥರದ್ದು ಏನೇ ಒಂದು ಬರೋದಿರ್ಬೋದು, ಅದೆಲ್ಲ ಲವಲವಿಕೆಗಳು ಸ್ವಲ್ಪ ಕಮ್ಮಿಯಾಗಿ ಕ್ಲಾಸ್ ಕಡೆ ಸ್ವಲ್ಪ ಶಿಫ್ಟ್ ಆಗಿತ್ತು. ಬಟ್ ಇದರಲ್ಲಿ ಫುಲ್ ಮೀಲ್ಸ್. ಕಿಚ್ಚ ಹೇಳೋ ಡೈಲಾಗ್ಸ್ ಎಲ್ಲ ನಮ್ಗೆ ಇಷ್ಟ ಆಗುತ್ತೆ. ಬಟ್ ನನ್ನ ಡೈಲಾಗ್ ಏನು ಅಂತಂದರೆ ಸಿನಿಮಾದ ಯಾವುದು ಡೈಲಾಗ್ ಹೇಳಲ್ಲ. ಇನ್ಮೇಲಿಂದ ಬಾಸ್ ಎಲ್ಲ ಇಲ್ಲ, ಇನ್ಮೇಲಿಂದ ಏನಾದ್ರು ಕಿಚ್ಚ ಮಾಸ್. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಎಮೋಷನಲ್ ಕನೆಕ್ಟ್ ಆಗ್ಬೋದು, ಡಿರೆಕ್ಷನ್ ಆಗ್ಬೋದು, ಅಣ್ಣನ ಕಣ್ಣಾಗ್ಬೋದು, ಒಂದೊಂದು ಕಣ್ಣಲ್ಲಿ ಒಂದೊಂದು ಲುಕ್ ಕೊಟ್ಟಿದ್ದಾರಲ್ಲ, ಅದ್ರೋಗ್ಬಿಟ್ಟಿದೆ ಸ್ಕ್ರೀನು. ಅಷ್ಟು ಸಖತ್ತಾಗಿದೆ. ಆಲ್ಮೋಸ್ಟ್ ನಾನು 15 ವರ್ಷಗಳ ನಂತರ ಮತ್ತೆ ಈ ಲೆವೆಲ್ ಸೆಲೆಬ್ರೇಷನ್ ಮಾಡಿ ಪಟಾಕಿ ತಂದು ಪಟಾಕಿ ಹೊಡೆದು ಫಸ್ಟ್ ಶೋ ನೋಡಿದ್ದು ಬಹಳ ಅದ್ಭುತವಾಗಿದೆ ಪಿಕ್ಚರ್. ಮ್ಯಾಕ್ಸಿಮಮ್ ಮಾಸ್ ಇದೆ. ಖಂಡಿತ ಎಲ್ಲರೂ ಬಂದು ಮ್ಯಾಕ್ಸ್ ನೋಡಬೇಕು.